ಭಾಗ್ಯಶಿಲ್ಪಿಗಳು. ಬಟ್ಟೆ ಗಿರಣಿ, ರಟ್ಟು, ಫುಲ್ ಸ್ಟಾಪ್ ಇದೆ, ಇದು ಅಲ್ಲಿ ಕಾಮ ಇದೆ, ಪೆನ್ಸಿಲ್ ತಯಾರಿಕಾ ಘಟಕವನ್ನು ಸ್ಥಾಪಿಸಲಾಗಿದೆ. ಈ ವಾಕ್ಯದಲ್ಲಿರಬೇಕಾದ ಲೇಖನ ಚಿಹ್ನೆ ಇಲ್ಲಿ ಯಾವುದು ನೋಡೋಣ. ಇದು 1 ಅಂಕದ ಪ್ರಶ್ನೆ. ಇದು ಒಂದ್ಸಲ ಈಗಾಗಲೇ ಕೇಳಿದ್ದಾರೆ. ಇದು ಸಹ ನೇರ ಪ್ರಶ್ನೆ ಆಗಿರುತ್ತೆ. ಈಗ ಏನದು ಪುತ್ರ? ಅಲ್ಪ ವಿರಾಮ. ಅಲ್ಪ ವಿರಾಮ ಅಂದ್ರೆ ನಿಮ್ಗೇನು ಅಂತ ಗೊತ್ತಿದೆ. ಸೊ ಅರ್ಧ ವಿರಾಮ, ಅಲ್ಪ ವಿರಾಮಕ್ಕೆ ವ್ಯತ್ಯಾಸವನ್ನು ನೋಡಿಕೊಂಡು ಇದನ್ನ ಬರೀಬೇಕಾಗಿರುತ್ತೆ. ಮುಂದಿನ ಪ್ರಶ್ನೆ, ಒಂದು ಪದವನ್ನ ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನ ವಾಕ್ಯವನ್ನು ಹೇಳುವಾಗ ಬಳಸಬೇಕಾದ ಚಿಹ್ನೆ ಏನು ಅಂತ ಈಗಾಗಲೇ ನಾವು ಎಕ್ಸ್ಪ್ಲೈನ್ ಮಾಡಿದೀವಿ. ಯಾವುದು 4ರಲ್ಲಿ ABCD ಯಾವುದು ಅಂತ ನೋಡೋಣ. ಇದು 1 ಅಂಕದ ಪ್ರಶ್ನೆ. ನೀವು ಎಲ್ಲ ಈ 4 ಉತ್ತರಗಳನ್ನು ಕೊಟ್ಟು ಒಂದೊಂದು ಆರಿಸಿ ಬರೀರಿ ಅಂತಂದಾಗ ನೀವು ಅರ್ಥ ಮಾಡ್ಕೊಂಡ್ಬೇಕು. ಇದು 1 ಅಂಕದ ಪ್ರಶ್ನೆ. ಇದು ನೇರ ಪ್ರಶ್ನೆಗಳೇ ಆಗಿರ್ತವೆ. ಹೆಚ್ಚು ಕಡಿಮೆ ನೇರ ಪ್ರಶ್ನೆ ಯಾರು ಇದನ್ನು ತಿರುಗಿಸಿ ಮುರುಗಿಸಿ ಇದನ್ನ ಕೇಳೋದಿಲ್ಲ, ನೇರವಾಗಿ ಕೇಳ್ತಾರೆ. ಇದಾಗಲೇ ಒಂದ್ಸಲ ಕೇಳಿದ್ದಾರೆ. ನೋಡೋಣ ಇದ್ರ ಉತ್ತರ ಏನು ಅಂತ ಹೇಳ್ಬಿಟ್ಟು ಆವರಣದಲ್ಲಿ ಬರಿತೀವಿ ಸಮಾನಾರ್ಥಕ ಅರ್ಥ ಕೊಡ್ತಕ್ಕಂತಹದ್ದನ್ನ. ಅನೇಕ ವಾಕ್ಯಗಳು ಒಂದು ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯವು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನ ಬಳಸಲಾಗುವುದು. ನಾನೀಗಾಗಲೇ ಎಷ್ಟು ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀನಿ. ಯಾವುದು ಅದು? ಇದು 1 ಅಂಕದ ಪ್ರಶ್ನೆ, ಒಂದ್ಸಲ ಕೇಳಿದ್ದಾರೆ. ಇದು ಸಹ ನೇರ ಪ್ರಶ್ನೆ ಆಗಿರುತ್ತೆ. ಅರ್ಧ ವಿರಾಮ ಇದಕ್ಕೆ ಉತ್ತರ. ಯುದ್ಧಕ್ಕೆ ಹೋದ ನನ್ನ ಮಗನ ಕಣ್ಣುಗಳಂತೆ ಇವೆಯಲ್ಲ ಇಲ್ಲಿ ಬಳಸಲಾಗಿರುವ ಲೇಖನ ಚಿಹ್ನೆ ನೋಡಿ. ಯುದ್ಧಕ್ಕೆ ಹೋದ ನನ್ನ ಮಗನ ಕಣ್ಣುಗಳಂತೆ ಇವೆಯಲ್ಲ ಇಲ್ಲಿ ಏನ್ ಮಾಡ್ತದೆ, ಏನನ್ನ ಸೂಚಿಸುತ್ತೆ ಇದು ಅನ್ನೋದನ್ನ ಯಾವುದು ಲೇಖನ ಚಿಹ್ನೆಯನ್ನು ನಾವಿಲ್ಲಿ ಬಳಸ್ತೀವಿ. ಇದು 1 ಅಂಕದ ಪ್ರಶ್ನೆ, ಒಂದ್ಸಲ ಬಂದಿದೆ. ಮತ್ತೆ ಇದು ನೇರ ಪ್ರಶ್ನೆ ಆಗಿದೆ ನೋಡಿ. ಭಾವಸೂಚಕ, ಭಾವನೆಯನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ಭಾವಸೂಚಕ ಚಿಹ್ನೆ ಇದು. ಈಗ ನಾವು ಪ್ರಶ್ನೆಗಳಿಗೆ ಬರೋಣ. ಈಗ 4 ಪದಗಳನ್ನ ಕೊಟ್ಟು ಒಂದನ್ನ ಸರಿಯಾದದನ್ನ ಆರಿಸಿ ಬರೆದಿರಿ, ಆಯ್ತು. ಈಗ ನಾವು ಪ್ರಶ್ನೆಗಳಿಗೆ ಬರೋಣ. ಭಾಗ್ಯಶಿಲ್ಪಿನಲ್ಲಿ ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು? ಅರ್ಥ ಮಾಡ್ಕೊಳ್ಳಿ. ನಾನು ಪಾಠ ಮಾಡುವಾಗ ಹೇಳಿದ್ದೀನಿ ಜಲವಿದ್ಯುತ್ ಯೋಜನೆ. ಇದು ನೋಡಿ 2 ಸಲ ರಿಪೀಟ್ ಆಗಿದೆ. 1 ಅಂಕದ ಪ್ರಶ್ನೆ, ನೇರ ಪ್ರಶ್ನೆ ಇದು. ಈಗ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯ ಜಲವಿದ್ಯುತ್ ಯೋಜನೆ ಏಷ್ಯಾ ಖಂಡದಲ್ಲೇ ಮೊದಲ ಜಲವಿದ್ಯುತ್ ಯೋಜನೆ. ನೆನ್ಪಿಟ್ಕೊಳ್ಳಿ, ಶಿವನ ಸಮುದ್ರ ಕಾವೇರಿ ನದಿಗೆ ಕಟ್ಟಿರ್ತಕ್ಕಂಥದ್ದು. ಇದು ಏಷ್ಯಾ ಖಂಡದ ಪ್ರಥಮ ಜಲವಿದ್ಯುತ್ ಯೋಜನೆ ಆಗಿದೆ. ವಿಶ್ವೇಶ್ವರಯ್ಯ ಅವರ ಹುಟ್ಟು ಹಬ್ಬದ ನೆನಪಿಗಾಗಿ ಯಾವ ದಿನಾಚರಣೆಯನ್ನ ಮಾಡಲಾಗುತ್ತದೆ? ಯಾರು ಕೇಳಿದ್ರು ಸಹ ಇದಕ್ಕೆ ಉತ್ತರ ಬರೀಬಹುದು ನೋಡಿ. ಇದು ಸಹ 1 ಅಂಕದ ಪ್ರಶ್ನೆ, 2 ಸಲ ರಿಪೀಟ್ ಆಗಿದೆ, ನೇರ ಪ್ರಶ್ನೆ ಆಗಿದೆ. ವಿಶ್ವೇಶ್ವರಯ್ಯ ಅವರ ಹುಟ್ಟು ಹಬ್ಬದ ನೆನಪಿಗಾಗಿ ನಾವು ಇಂಜಿನಿಯರ್ಸ್ ದಿನಾಚರಣೆಯನ್ನ ಮಾಡ್ತೀವಿ. ಇಂಜಿನಿಯರ್ಸ್ ದಿನಾಚರಣೆಯನ್ನಾಗಿ ಅವರ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ ಅನ್ನೋದು. ಈಗ ಮುಂದಿನ ಪ್ರಶ್ನೆ, ಹೈದರಾಬಾದ್ ನಗರದಲ್ಲಿ ವಿಶ್ವೇಶ್ವರಯ್ಯ ಅವರು ಸಲ್ಲಿಸಿದ ಸೇವೆ ಯಾವುದು? ಹೈದರಾಬಾದ್ ನಗರದಲ್ಲಿ, ಕರ್ನಾಟಕದಲ್ಲ, ಹೈದರಾಬಾದ್ ನಗರದಲ್ಲಿ ಅವರು ಸಲ್ಲಿಸಿದ ಸೇವೆ ನೋಡಿ. ಒಂದ್ಸಲ ಕೇಳಿದ್ದಾರೆ. 1 ಅಂಕದ ಪ್ರಶ್ನೆ. ಇದು ಸಹ ನೇರ ಪ್ರಶ್ನೆ, ಸುಲಭವಾಗಿರ್ತಕ್ಕಂತಹ ಪ್ರಶ್ನೆ. ಅದ್ರ ಉತ್ತರ ನೋಡೋಣ. ಹೈದರಾಬಾದ್ ನಗರಕ್ಕೆ ಈಸಿ ಮತ್ತು ಮೂಸಿ ಅಂತಕ್ಕಂಥ 2 ನದಿಗಳು ಹೈದರಾಬಾದ್ ನಗರದಲ್ಲೇ ಹರಿತವೆ. ಅವುಗಳ ಪ್ರವಾಹದಿಂದ ಅಪಾರ ನಷ್ಟ ಆಗ್ತಾ ಇತ್ತು. ಅದನ್ನ ತಡೆಯೋದಕ್ಕೋಸ್ಕರ 2 ನದಿಗಳಿಗೂ ಪ್ರತ್ಯೇಕ ಜಲಾಶಯಗಳನ್ನು ನಿರ್ಮಿಸುವುದರ ಮೂಲಕ ಸಮಸ್ಯೆಯನ್ನ ಬಗೆಹರಿಸಿದರು. ಈಸಿ, ಮೂಸಿ ನೆನ್ಪಿಟ್ಕೊಳ್ಳಿ. ಈ 2 ನದಿಗಳು ಹೈದರಾಬಾದ್ ನಗರದಲ್ಲಿ ಹರಿತವೆ. ಇವುಗಳು ಬಂದಾಗ ಮಳೆಗಾಲದಲ್ಲಿ ತುಂಬಿ ಹರಿದು ಊರಿಗೆ ತುಂಬಾ ನಷ್ಟವನ್ನುಂಟು ಮಾಡ್ತಾ ಇರ್ತವೆ. ಈ 2 ನದಿಗಳಿಗೂ ಸಹ ಪ್ರತ್ಯೇಕವಾಗಿರ್ತಕ್ಕಂತಹ ಜಲಾಶಯಗಳನ್ನ ನಿರ್ಮಿಸಿ ಆ ಸಮಸ್ಯೆಯನ್ನ ಬಗೆಹರಿಸಿಕೊಟ್ಟದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು. ಮುಂದಿದ್ದು ಬರೋಣ. ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು? 1 ಅಂಕದ ಪ್ರಶ್ನೆ, 2 ಸಲ ಬಂದಿದೆ, ನೇರ ಪ್ರಶ್ನೆ ಆಗಿರುತ್ತೆ. ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ವಿಶ್ವೇಶ್ವರಯ್ಯ ಅವರನ್ನ ದಿವಾನರಾಗಿ ನೇಮಿಸಿದರು. ಈಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಯಾವಾಗ ಪಟ್ಟಾಭಿಷಿಕ್ತರಾದ್ರು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪಾಠ ಮಾಡುವಾಗ. ಕೇಳಿಸ್ಕೊಂಡಿದ್ರೆ ನೀವು ಈಗಾಗಲೇ ಹೇಳ್ತಾ ಇರೋದು ಸರಿ ಅಂತ ನಾನು ಅನ್ಕೊಳ್ತೀನಿ. 1 ಅಂಕದ ಪ್ರಶ್ನೆ, 1 ಸಲ ಬಂದಿದೆ, ನೇರ ಪ್ರಶ್ನೆ, ಸಾಧಾರಣವಾಗಿರ್ತಕ್ಕಂಥದ್ದು, ನೆನಪಿಟ್ಕೊಬೇಕಾಗಿರ್ತಕ್ಕಂಥದ್ದು. ಇದು ಅರ್ಥ ಮಾಡ್ಕೊಳ್ಳೋದಲ್ಲ, ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಏನದು? ಯಾವಾಗ ಪಟ್ಟಾಭಿಷಿಕ್ತರಾದ್ರು? 1895 ತಮ್ಮ 10ನೇ ವಯಸ್ಸಿನಲ್ಲಿ. 18ನೇ ವಯಸ್ಸಿಗೆ
ಅಧಿಕಾರಕ್ಕೆ ಬರ್ತಾರೆ, ಅವ್ರನ್ನ ರಾಜನನ್ನಾಗಿ ಘೋಷಣೆಯನ್ನ ಮಾಡ್ತಾರೆ. ಆದ್ರೆ ಇವರು ಪಟ್ಟಕ್ಕೆ ಬಂದದ್ದು ಯಾವಾಗ? 1895ರಲ್ಲೇ ಪಟ್ಟಾಭಿಷಕ್ತರಾಗ್ತಾರೆ, ತಮ್ಮ 10ನೇ ವಯಸ್ಸಿನಲ್ಲಿ 1895ರಲ್ಲಿ. ಮುಂದಿನ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕೆ ಕಂಕಣಬದ್ಧರಾದರು? ಅತಿ ಮುಖ್ಯವಾಗಿ ಅವರು ಹೇಳ್ತಾರೆ ಅದನ್ನ. ಯಾವಾಗ ಹೇಳ್ತಾರೆ ನೋಡೋಣ, ಅದೇನು ಅಂತ ಹೇಳ್ಬಿಟ್ಟು. ಒಂದು ಅಂಕದ ಪ್ರಶ್ನೆ, ಒಂದ್ಸಲ ಬಂದಿದೆ, ನೇರ ಪ್ರಶ್ನೆ. ಇದು ಸಹ ನೆನ್ಪಿಟ್ಕೊಬೇಕಾಗಿರ್ತಕ್ಕಂಥದ್ದು, ನೀವು ಓದ್ಕೊಂಡು ನೆನ್ಪಿಟ್ಕೊಬೇಕಾಗಿರ್ತಕ್ಕಂಥ ಪ್ರಶ್ನೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾದರು. ಅವರ ಅಭಿಲಾಷೆ ಏನಾಗಿತ್ತು? ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಅಂತಕ್ಕಂಥದ್ದು. ಸೊ ಮುಂದಿನ ಪ್ರಶ್ನೆ, ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು? ಯಾವ ಪದವಿ ನೀಡಿತು? ಅದು ಪಾಠದಲ್ಲಿ ಈಗ ಬಂದಿಲ್ಲ, ಅದು ಆಕ್ಚುಲಿ ಪಾಠದಲ್ಲಿ ಇದೆ, ಅದನ್ನು ನೋಡಿ. ಇದು ಸಹ ಒಂದು ಅಂಕದ ಪ್ರಶ್ನೆ, ಒಂದ್ಸಲ ಕೇಳಿದ್ದಾರೆ, ನೇರ ಪ್ರಶ್ನೆ, ನೆನ್ಪಿಟ್ಕೊಳ್ಳುವಂಥ ಪ್ರಶ್ನೆ, ಸ್ಮರಣೆ ಇಟ್ಕೊಳ್ಳುವಂಥದ್ದು. ಸರ್ ಎಂಬ ಪದವಿಯನ್ನು ನೀಡಿ ಇವರಿಗೆ ಗೌರವಿಸಿದೆ. ಈಗ ನಾವು ಮನನದಲ್ಲಿ ಇದು ಬರಲಿಲ್ಲ, ಸೊ ನೀವು ಪುಸ್ತಕದಲ್ಲಿ, ಪಠ್ಯಪುಸ್ತಕದಲ್ಲಿ ಇದೆ, ಸರ್ ಪದವಿಯನ್ನ ನೀವು ಇವರು ಬ್ರಿಟಿಷ್ ಸರ್ಕಾರ ಕೊಟ್ಟಿದೆ ಅನ್ನೋದನ್ನ ನಮಗೆ ನೆನ್ಪಿಟ್ಕೋಬೇಕಾದ್ದು. ಪರೀಕ್ಷೆಗೆ ಇದನ್ನು ಕೇಳುವಂಥ ಪ್ರಶ್ನೆ, ಮತ್ತೆ ಸಾಮಾನ್ಯ ಜ್ಞಾನದ ಪ್ರಶ್ನೆ ಸಹ ಇದಾಗಿದೆ. ಮುಂದೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು? ನಾವು ಆಗ್ಲೇ ಓದಿದ್ವಿ ಇದನ್ನ. 2 ಅಂಕದ ಪ್ರಶ್ನೆ, 2 ಸಲ ಬಂದಿದೆ, ನೇರ ಪ್ರಶ್ನೆ, ಸ್ಮರಣೆ, ಸಾಧಾರಣವಾಗಿರ್ತಕ್ಕಂಥ ಪ್ರಶ್ನೆ ಇದು. ನೋಡೋಣ ಏನೇನು ಅಂತೇಳಿ. ನೋಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಗ್ರಾಮ ನಿರ್ಮಲೀಕರಣ, ವೈದ್ಯ ಸಹಾಯ, ವಿದ್ಯಾ ಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು. ಅವವೇ ಸ್ವಂತ ಶಕ್ತಿಯಿಂದ ಅವರವರದೇ ತೀರ್ಮಾನಗಳನ್ನು ತೆಗೆದುಕೊಂಡು ನಡೀತಾ ಇದ್ದಂತಹ ಸಂಸ್ಥೆಗಳು ಯಾವ್ಯಾವು? ಇವಾಗ ಗ್ರಾಮ ನಿರ್ಮಲೀಕರಣ, ವೈದ್ಯ ಸಹಾಯ ಮತ್ತು ವಿದ್ಯಾ ಪ್ರಚಾರ, ನೀರಿನ ಸೌಕರ್ಯ ಮತ್ತು ಪ್ರಯಾಣ ಸೌಲಭ್ಯ ಇಂಥ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತಕ್ಕೆ ಒಳಪಟ್ಟಿದ್ದಂತಹವಾಗಿದ್ದವು. ಈಗ ಮುಂದಿನ ಪ್ರಶ್ನೆ ನೋಡೋಣ. ಇದು 2 ಅಂಕದ ಪ್ರಶ್ನೆ, 2 ಸಲ ಬಂದಿದೆ. ಇದು ನೇರವಾಗಿರ್ತಕ್ಕಂಥ ಪ್ರಶ್ನೆ. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಏನೆಂದು ಹೇಳಿದ್ದಾರೆ? ಯಾರು? ನೆಹರು. ಈಗ ಮನನ ಪಠ್ಯದಲ್ಲಿ ಇರಲಿಲ್ಲ ಇದು ನೀವು ಪಠ್ಯ ಪುಸ್ತಕದಲ್ಲಿ ಓದಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ನೆಹರು ಅವರವರು ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದೆಂಬ ದೂಷಣೆಗೆ ಒಳಗಾಗಿದ್ದೇವೆ. ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ, ಕಡಿಮೆ ಮಾತನಾಡಿದ್ದೀರಿ. ವಿಶ್ವೇಶ್ವರಯ್ಯನವರು ನಮ್ಮ ತರ ಬಡ 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 ಅಂತ ಮಾತಾಡ್ತಿರ್ಲಿಲ್ಲ, ಕೆಲಸ ಜಾಸ್ತಿ ಮಾಡ್ತಿದ್ರು. ಹಾಗೆ ಅದನ್ನ ನೋಡಿದಂತಹ ನೆಹರೂರವರು ಹೇಳ್ತಾರೆ, ನಮ್ಮ ಭಾರತೀಯರನ್ನ ಎಲ್ಲರೂ ಹೇಳ್ತಾರೆ, ನೀವು ಬರೀ ಮಾತಾಡ್ತೀರಾ, ನುಡಿದಂತೆ ನಡೆಯದವರಲ್ಲ, ಬರೀ ಸುಮ್ಮನೆ ಬಾಯಲ್ಲಿ ಹೇಳೋರಷ್ಟೇ ಅನ್ನುವಂತಹ ನಮಗೆ ದೂಷಣೆ ಇದೆ. ಆದರೆ ನೀವು ಅದಕ್ಕೆ ಹೊರತಾಗಿದ್ದೀರಿ, ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ, ಕಡಿಮೆ ಮಾತನಾಡಿದ್ದೀರಿ ಅಂತ ಹೇಳಿ ನೆಹರೂರವರು ಯಾರಿಗೆ ಹೇಳ್ತಾರೆ? ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಹೇಳ್ತಾರೆ. 2 ಅಂಕದ ಪ್ರಶ್ನೆ 2 ಸಲ ಬಂದಿದೆ, ಅರ್ಥ ಮಾಡ್ಕೊಳ್ಳಿ. ಇವರು ಹೆಚ್ಚು ಮಾತಾಡ್ತಿರ್ಲಿಲ್ಲ, ಕೆಲಸನ ಹೆಚ್ಚು ಮಾಡ್ತಿದ್ರು ಅನ್ನೋದನ್ನ ನೆಹರೂರವರು ಹೇಳ್ತಾರೆ ಅನ್ನೋದು ಇದು ಒಂದು. ಮತ್ತೆ ಹೆಚ್ಚು ಕೆಲಸ ಮಾಡಿದ್ದೀರಿ, ಅದನ್ನ ನಾವು ತಮ್ಮಿಂದ ಕಲಿಯೋಣ ಎಂದು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಬೆಂಗಳೂರಿನಲ್ಲಿ ನಡೆದ ವಿಶ್ವೇಶ್ವರಯ್ಯ ಅವರ ಶತಮಾನೋತ್ಸವ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯನವರನ್ನ ಕುರಿತು ಹೇಳ್ತಾರೆ. ಎಲ್ಲಿ ಹೇಳ್ತಾರೆ? ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂತಹ ವಿಶ್ವೇಶ್ವರಯ್ಯನವರ ಶತಮಾನೋತ್ಸವ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾರೆ. 2-3 ಅಂಶಗಳು ಬರ್ತವೆ ಇಲ್ಲಿ. ಫಿಲ್ ಇನ್ ದ ಬ್ಲಾಕ್ಸ್ ಬರ್ಬೋದು, ಅಥವಾ ಈ ಒಂದೇ ಪ್ರಶ್ನೆ ಆಮೇಲೆ ಒಂದೊಂದು ಅಂಕದ 2 ಪ್ರಶ್ನೆಯಾಗಿ ವಿಭಾಗಗಳು ಸಹ ಆಗ್ಬೋದು. ಒಂದು ಅರ್ಥ ಮಾಡ್ಕೊಂಡ್ರೆ ನೀವು ಪ್ರಶ್ನೆಗಳಿಗೆ ಉತ್ತರವನ್ನ ಸಲೀಸಾಗಿ ಬರೀಬಹುದು, ಸುಲಭವಾಗಿ ಬರೀಬಹುದು ಅಂತ ಅನ್ನೋ ಮಾತನ್ನು ಹೇಳ್ತಾ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ? ಏನು ಶಿಕ್ಷಣ ಅಂತಂದ್ರೆ ನಾವೀಗಾಗಲೇ ಬಂದು ಹೋಯ್ತದು. ನೋಡೋಣ. ವಿಶ್ವೇಶ್ವರಯ್ಯನವರು ಶಿಕ್ಷಣದ ಬಗ್ಗೆ, ಆಧುನಿಕ ಶಿಕ್ಷಣವೇ ಎಲ್ಲಾ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರ. ಆಧುನಿಕ ಶಿಕ್ಷಣ ಯಾವುದೋ ಓಬಿರಾಯನ್ ಕಾಲದಲ್ಲಿರೋ ಶಿಕ್ಷಣ ವ್ಯವಸ್ಥೆ ಅಲ್ಲ. ಆಧುನಿಕ ಶಿಕ್ಷಣ ಬೇಕು, ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ. ಪ್ರತಿಯೊಬ್ಬರು ವಿದ್ಯಾವಂತರಾಗಬೇಕು. ಶಿಕ್ಷಣಕ್ಕಾಗಿ ಶಿಕ್ಷಣ ಇರಬೇಕು. ಅದು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು. ಇಲ್ಲಿ ಅತಿ ಮುಖ್ಯವಾಗಿ ನೀವು ತಿಳ್ಕೊಬೇಕಾಗಿರೋದು, ಶಿಕ್ಷಣ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಿರಬೇಕು. ಇಷ್ಟು ಬರೆದ್ರೂ ಸಹ ನಿಮಗೆ ಅಂಕ ಬರುತ್ತೆ. ಅದ್ರ ಜೊತೆಗೆ ಆಧುನಿಕ ಶಿಕ್ಷಣ ಎಲ್ಲ ಶಿಕ್ಷಣ ಸಮಸ್ಯೆಗಳಿಗೆ ಪರಮೋಚ್ಚ ಪರಿಹಾರ. 2 ಅಂಕಕ್ಕೆ ಅತಿ ಮುಖ್ಯವಾಗಿ 2 ವಾಕ್ಯ ಇರಬೇಕು. ನೀವು ಪರೀಕ್ಷೆ ಬರೀಬೇಕಾದ್ರೆ ಗಮನಿಸಬೇಕು, ನನಗೆ 2 ಮಾರ್ಕ್ಸ್ ಕೊಡೋ ಅಷ್ಟು ನಾನು ಬರೆದಿದ್ದೀನಾ, ವಿಷಯ ಇಲ್ಲಿ ಇದೆಯಾ,
ಅನ್ನೋದನ್ನ ಬರ್ಕೊಂಡು ನೋಡಿ. ಇದು ಸಹ ಡೈರೆಕ್ಟು 2 ಸಲ ಕೇಳಿದ್ದಾರೆ, ನೇರ ಪ್ರಶ್ನೆ ಆಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಯಾವ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದವು? ಯಾವ ನೀರಾವರಿ ಯೋಜನೆಗಳು ಬಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ? 2 ಅಂಕದ ಪ್ರಶ್ನೆ, ಇದು ನೇರ ಪ್ರಶ್ನೆ. ಮತ್ತೆ ಇದನ್ನು ಒಂದ್ಸಲ ಬಂದಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ 1900ರಲ್ಲಿಯೇ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭಿಸಿದರು. ಇದು ಜಲವಿದ್ಯುತ್ ಯೋಜನೆ. ಇದು ಭಾರತದ ಮಾತ್ರವಲ್ಲ, ಏಷ್ಯಾ ಖಂಡದಲ್ಲಿಯೇ ಮೊದಲ ಜಲವಿದ್ಯುತ್ ಯೋಜನೆ. ಅರ್ಥ ಮಾಡ್ಕೊಳ್ಳಿ. 1907ರಲ್ಲಿ ವಾಣಿ ವಿಲಾಸ ಸಾಗರ ಮಾರಿ ಕಣಿವೆ ಕಟ್ಟಲ್ಪಟ್ಟಿತು. ಜಲಾಶಯದ ನೀರು ಹಂಚಿಕೆಯ ಪುನರ್ ವ್ಯವಸ್ಥೆ, ಆಮೇಲೆ ಜಲಾಶಯ ಕಟ್ಟಿದ್ದಲ್ಲದೆ ಅದರಿಂದ ಬರ್ತಕ್ಕಂಥ ನೀರನ್ನು ಎಲ್ಲ ಕಡೆಗೆ ವ್ಯವಸ್ಥಿತವಾಗಿ ಹರಿಸುವಂತಹ ವ್ಯವಸ್ಥೆ ನಡೀತದೆ. ಅದು ಸಹ ಸಣ್ಣ ನೀರಾವರಿ ವ್ಯವಸ್ಥೆಗೆ ಮರುಜೀವ ನೀಡುವುದರೊಂದಿಗೆ 1911ರಲ್ಲಿ ನಿರ್ಮಿಸಿದ ಕೃಷ್ಣರಾಜ ಸಾಗರ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಇದು 3ನೇ ಅಂಶ. ಕೃಷ್ಣರಾಜ ಸಾಗರ ಇದು ಬೃಹತ್ ಕೊಡುಗೆ ಆಗಿದೆ. ಇದಿಷ್ಟು ಕೊಡುಗೆಗಳು. ಜಲ ಅಂದ್ರೆ ನೀರಾವರಿ ಯೋಜನೆ ವ್ಯವಸ್ಥೆಗೆ 3 ಅಂಶಗಳನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಆಯ್ತಾ? ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳು ಯಾವುವು? 2 ಅಂಕದ ಪ್ರಶ್ನೆ, ನೇರ ಪ್ರಶ್ನೆ, ಒಂದ್ಸಲ ಬಂದಿದೆ, ಸ್ಮರಣೆಗೆ ಸಂಬಂಧಪಟ್ಟಂತಹದ್ದು. ನೋಡೋಣ ಏನಂತ. ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ಮಾರ್ಪಾಟು ಮಾಡಿದ ವಿಶ್ವೇಶ್ವರಯ್ಯನವರು 1913ರಲ್ಲಿ ಮೈಸೂರು ಬ್ಯಾಂಕ್ ಸ್ಥಾಪನೆ ಮಾಡ್ತಾರೆ. ಸಾಮಾನ್ಯ ಜ್ಞಾನದ ಪ್ರಶ್ನೆ, ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು. ಮೈಸೂರು ಬ್ಯಾಂಕ್ ಯಾವಾಗ ಪ್ರಾರಂಭವಾಯಿತು? 1913ರಲ್ಲಿ ಪ್ರಾರಂಭ ಆಯಿತು. ಯಾರು ಪ್ರಾರಂಭ ಮಾಡಿದ್ರು? ವಿಶ್ವೇಶ್ವರಯ್ಯನವರು ಪ್ರಾರಂಭ ಮಾಡಿದ್ರು. ಯಾತಕ್ಕೋಸ್ಕರ ಪ್ರಾರಂಭ ಮಾಡಿದ್ರು? ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕೋದಕ್ಕೋಸ್ಕರ ಈ ಮೈಸೂರು ಬ್ಯಾಂಕನ್ನು ಪ್ರಾರಂಭ ಮಾಡ್ತಾರೆ. ಉಳಿತಾಯ ಬ್ಯಾಂಕುಗಳು, ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕು, ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳ ರಚನೆ ಮಾಡಿದ್ರು. ಸಾರ್ವಜನಿಕ ಜೀವ ವಿಮಾ ಯೋಜನೆಯನ್ನು ಸಹ ಜಾರಿಗೆ ತಂದ್ರು. ಇದಿಷ್ಟು ಈ ಆರ್ಥಿಕ ವಿಷಯದಲ್ಲಿ ಇವರು ಮಾಡಿರ್ತಕ್ಕಂಥ ಮಾರ್ಪಾಡುಗಳು. ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯ ನೀಡಲು ಸಹಕಾರಿ ಕ್ಷೇತ್ರದಲ್ಲಿ ಬಲವರ್ಧನೆಗೊಳಿಸಿದ್ರು. ಪ್ರಾಂತೀಯ ಸಹಕಾರಿ ಬ್ಯಾಂಕುಗಳನ್ನ ಸ್ಥಾಪನೆ ಮಾಡಿದ್ರು. ಇವತ್ತು ನಾವು ಸಹಕಾರಿ ಬ್ಯಾಂಕುಗಳನ್ನು ನೋಡ್ತೀವಿ. ಅಲ್ಲಿ ರೈತರಿಗೆ ಬೇಕಾಗ್ತಕ್ಕಂತಹ ಅವರ ಕಾರ್ಯಚಟುವಟಿಕೆಗಳಿಗೆ ಬೇಕಾಗಿರ್ತಕ್ಕಂತಹ ಹಣಕಾಸಿನ ವ್ಯವಸ್ಥೆಯನ್ನ ಆ ಬ್ಯಾಂಕುಗಳು ಮಾಡಿಕೊಡ್ತವೆ. ಸೊ ಅದನ್ನ ವಿಶ್ವೇಶ್ವರಯ್ಯನವರು ಆಗಲೇ ಪ್ರಾರಂಭ ಮಾಡಿದ್ರು ಅನ್ನೋದು ಮುಖ್ಯವಾಗಿರ್ತಕ್ಕಂಥ ಅಂಶ. ಅಷ್ಟೇ ಅಲ್ಲದೆ ರಾಜ್ಯದ ಆಸ್ತಿಯನ್ನ ಹೆಚ್ಚಿಸಿ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯೋದಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನ ಕಂಡುಕೊಂಡರು. ವರ್ಷ ಸಲ್ಲಿಸಿದಂತಹ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನ ಮೂಡಿಬಂತು. ಇದಿಷ್ಟು ಅವರು ಆರ್ಥಿಕ ವಿಷಯದಲ್ಲಿ ಮಾಡದಂತಹ ಒಂದು ಸೇವೆ ಆಗಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮಾದರಿ ಮೈಸೂರು ರಾಜ್ಯ ಹೇಗಾಯಿತು? ಇದೊಂದು ಪ್ರಶ್ನೆ. ಇದು 4 ಅಂಕದ ಪ್ರಶ್ನೆ. ಸೊ ಅದು ಸ್ವಲ್ಪ 4 ಅಂಕದ ಪ್ರಶ್ನೆಗೆ ವಿಷಯಗಳು ಜಾಸ್ತಿ ಬೇಕಾಗತ್ತೆ. ಒಂದ್ಸಲ ಕೇಳಿದ್ದಾರೆ, ನೇರ ಪ್ರಶ್ನೆ, ಸ್ಮರಣೆಗೆ ಸಂಬಂಧಪಟ್ಟಿದ್ದು. ಏನೇನು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯ ಹೇಗಾಯಿತು ಅಂತ ಅನ್ನೋದ್ರ ಬಗ್ಗೆ ನಾವು ಇವಾಗ ಸ್ವಲ್ಪ ನೋಡೋಣ. ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರಿನ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾಗಿದ್ದರು. ಒಂದೊಂದೇ ವಾಕ್ಯಗಳನ್ನು ಬರೀತಾ ಹೋಗ್ಬೇಕು. ಅವ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ, ಪಾಠದಲ್ಲಿ ಓದಿದ್ದೀವಿ. ಇವರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಯು ನೂತನ ರೂಪವನ್ನು ಪಡೆದು ನಿಜವಾದ ಪ್ರತಿನಿಧಿ ಸಭೆಯಾಗಿ ಪರಿವರ್ತನೆಯಾಯಿತು. 2 ಅಂಶ ಆಯಿತು. 3, 1903ರಲ್ಲಿ ಇವರು ಜನಪ್ರತಿನಿಧಿ ಸಭೆಯನ್ನು ಶಾಸನಬದ್ಧ ಸಂಸ್ಥೆಯಾಗಿ ಮಾರ್ಪಡಿಸಿ ಪ್ರಜಾತಂತ್ರದ ದೃಷ್ಟಿಯಿಂದ ಭಾರತದಲ್ಲಿಯೇ ಮಾದರಿ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುವಂತೆ ಮಾಡಿದರು. ಪ್ರಜಾಪ್ರತಿನಿಧಿ ಸಭೆಯದು ಮುಖ್ಯವಾಗಿರ್ತಕ್ಕಂಥದ್ದೇ. ಇದು 3ನೇ ಅಂಶ ಆಗಿದೆ. 1907ರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನ ಸ್ಥಾಪಿಸಿದರು. ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಆಧುನಿಕ ಕೇಂದ್ರೀಕರಣಕ್ಕೆ ದಾರಿ ಮಾಡಿಕೊಟ್ರು. ಇದಿಷ್ಟು ಬರೆದ್ರೆ ನಿಮಗೆ 4 ಅಂಕ ಸಿಗುತ್ತೆ. ಅತಿ ಮುಖ್ಯವಾಗಿ 4-5 ಅಂಕಗಳು ವಾಕ್ಯಗಳು ಮುಖ್ಯವಾಗಿದ್ದರೆ, ವಿಷಯಗಳು ಮುಖ್ಯವಾಗಿದ್ದರೆ ನಿಮಗೆ ಸಂಪೂರ್ಣ 4 ಅಂಕಗಳು ಬರ್ತವೆ. ಮೊದಲಿತ್ತು 125ಕ್ಕೆ 125 ಅಂಕ ಪಡ್ಕೊಳಕ್ ಆಗಲ್ಲ ಕನ್ನಡದಲ್ಲಿ ಅಂತ. ಹಾಗೆ ಅನ್ಕೊಂಡ್ಲೇಬೇಡಿ. 125ಕ್ಕೆ 125 ಅಂಕವನ್ನು ಸಹ ನೀವು ಪಡ್ಕೋಬಹುದು ಅಂತ ಅನ್ನೋದನ್ನ ಖಾತ್ರಿ ಮಾಡ್ಕೊಂಡಿದ್ದೀರಿ. ಸೊ ಬರುತ್ತೆ. ನೀವು ಕಷ್ಟಪಟ್ಟು ಬರೀರಿ, ಆರಾಮಾಗಿ ಬರೀರಿ. ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆಯನ್ನ ಕುರಿತು ಬರೀರಿ. ಈಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾಡಿದ್ದಾಯ್ತು. ಈಗ ವಿಶ್ವೇಶ್ವರಯ್ಯನವರು ಏನ್ ಮಾಡಿದ್ರು ಅನ್ನೋದನ್ನು 4-5 ವಾಕ್ಯ ಬರೆದ್ರೆ ನಿಮಗೆ ಸಂಪೂರ್ಣ 4 ಅಂಕಗಳು ದೊರೀತವೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ರಿಂದ ದಿವಾನರಾಗಿ ನೇಮಕವಾದ ವಿಶ್ವೇಶ್ವರಯ್ಯನವರು ಆಡಳಿತದಲ್ಲಿ ಹೊಸ ಮಾದರಿಯನ್ನು ಅನುಷ್ಠಾನಗೊಳಿಸಿ ಕಚೇರಿಯ ಕೆಲಸಗಳಲ್ಲಿ ಸುಧಾರಣೆ ತಂದರು.
ಸಮಯಕ್ಕೆ ಸರಿಯಾಗಿ ಬರಬೇಕು, ಕೆಲಸಗಳನ್ನು ಸರಿಯಾಗಿ ಮಾಡಬೇಕು, ಸಮಯೋಚಿತವಾಗಿ ಮಾಡಬೇಕು ಅಂತಕ್ಕಂಥ ಎಲ್ಲ ಸುಧಾರಣೆಗಳನ್ನು ತಂದರು. ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಒತ್ತನ್ನು ನೀಡಿದರು. ಅದೇ ಮುಖ್ಯವಾಗಿರ್ತಕ್ಕಂತಹದ್ದು. ಸಂಸ್ಥಾನದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕೇಂದ್ರೀಕೃತವಾಗಿದ್ದ ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ಅಧಿಕಾರವನ್ನ ಪ್ರತ್ಯೇಕಗೊಳಿಸಿದ್ರು. ಸಮರ್ಥ ಕಾರ್ಯನಿರ್ವಹಣೆಗಾಗಿ ಸಮಿತಿ ರಚನೆ ಮಾಡಿದ್ರು. ಅದ ಸಮಿತಿ ರಚನೆಗೆ ಪ್ರಾಶಸ್ತ್ಯವನ್ನ ಇವರು ನೀಡಿದ್ರು. ಮುಖ್ಯವಾಗಿ ನೇಮಕಾತಿಯಲ್ಲಿ ಸ್ಥಳೀಯರಿಗೆ ಆದ್ಯತೆ ನೀಡಿದ್ರು. ಎಲ್ಲಿಂದನೋ ಬಂದು ಈ ಊರಿಂದು ಉಸಾಬರಿ ವಹಿಸ್ಕೊಳ್ಳೋದಲ್ಲ, ಆ ಊರಲ್ಲಿದ್ದು ಆ ಊರಿನ ಉಸಾಬರಿ ವಹಿಸ್ಕೊಂಡು ಅಲ್ಲಿನ ಆಡಳಿತವನ್ನು ಸರಿ ಮಾಡಬೇಕು ಅಂತಕ್ಕಂಥದ್ದು ಇವರ ನಂಬಿಕೆಯಾಗಿತ್ತು. ಹಾಗಾಗಿ ಅಲ್ಲಿ ಸ್ಥಳೀಯರನ್ನಿಗೆ ಆದ್ಯತೆ ನೀಡಿದ್ರು. ಮೈಸೂರು ಮಾದರಿ ಎಂಬ ಹೊಸ ಆಡಳಿತ ಜನ್ಮ ತಾಳಲು ಕಾರಣರಾದರು. ಇವರ ಆಡಳಿತಾವಧಿಯಲ್ಲಿ ಮೈಸೂರು ರಾಜಧಾನಿಯಾಗಿ ಮತ್ತು ರಾಜ್ಯದ ಎರಡನೇ ದೊಡ್ಡ ನಗರವಾಗಿ ಪ್ರಸಿದ್ಧಿ ಪಡೆಯಿತು. ನೋಡಿ, ಬೆಂಗಳೂರು ಒಂದು, ಅದಲ್ಲದೆ ಮೈಸೂರು ಎರಡನೇ ದೊಡ್ಡ ನಗರವಾಗಿ ಪ್ರಸಿದ್ಧಿಯನ್ನ ಪಡೆಯಿತು ಇವರ ಆಡಳಿತಾವಧಿಯಲ್ಲಿ ಅಂತಕ್ಕಂಥದ್ದು. ಮೈಸೂರಿನ ಹೊಸ ಅರಮನೆ, ಸಿ ರಂಗಾಚಾರ್ಲು ಪುರಭವನ, ಅರಮನೆ ವಿಸ್ತರಣೆ, ಮತ್ತೆ ಕೃಷ್ಣರಾಜೇಂದ್ರ ಆಸ್ಪತ್ರೆ, ಲಲಿತ ಮಹಲ್, ಅರಮನೆಯ ತಳಹದಿ, ಪ್ರಧಾನ ಅರಮನೆಯ ಕಚೇರಿ ಸಮುಚ್ಚಯಗಳು ಇವರ ಕಾಲದಲ್ಲಿಯೇ ನಿರ್ಮಾಣವಾದವು. ನೋಡಿ, ಏನೇನೆಲ್ಲ ನಿರ್ಮಾಣ ಆಯಿತು ಅನ್ನೋದನ್ನ ಇಲ್ಲಿ ವಿಶ್ವೇಶ್ವರಯ್ಯನ ಕಾಲದಲ್ಲಿ ನಾವು ಗಮನಿಸಬೇಕು. ಇದಿಷ್ಟು ಉತ್ತರಗಳನ್ನ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಬರೀತಾ ಹೋದ್ರೆ ತುಂಬಾ ಇರುತ್ತೆ. ನಮಗೆ 4 ಅಂಕಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಬರೆದ್ರೆ ಸಾಕಾಗತ್ತೆ. ಶಿವನ ಸಮುದ್ರ ಜಲವಿದ್ಯುತ್ ಉತ್ಪಾದನೆಯನ್ನ ಸಮಗ್ರವಾಗಿ ಅಭಿವೃದ್ಧಿಪಡಿಸಿದ್ರು. ಜನಾರೋಗ್ಯವನ್ನ ಕಾಪಾಡುವ ದೃಷ್ಟಿಯಿಂದ ಹಲವಾರು ಆಸ್ಪತ್ರೆಗಳನ್ನ ಇವರು ಪ್ರಾರಂಭ ಮಾಡ್ತಾರೆ. ಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ಹಲವಾರು ಕಾರ್ಯಕ್ರಮಗಳನ್ನ ಜಾರಿಗೆ ತಂದ್ರು. ಇವ್ರ ಬಗ್ಗೆ ಎಸ್ಸೆ ರೇಟಿಂಗ್ಗೆ ಬರೆದು ಬಿಡ್ಬೋದು. ನಮಗೆ 4 ಅಂಕಕ್ಕೆ ಬೇಕಾಗದಷ್ಟು ಮುಖ್ಯವಾಗಿ ಆರಿಸ್ಕೊಳ್ಳಿ. ಹೀಗೆ ವಿಶ್ವೇಶ್ವರಯ್ಯ ಅವರು ಹೊಸ ಯುಗದ ಹರಿಕಾರರಾಗಿ ಮೈಸೂರು ಸಂಸ್ಥಾನಕ್ಕೆ ನವ ಚೈತನ್ಯವನ್ನ ತುಂಬಿದ್ರು ಅಂತ ಅನ್ನೋದಿಗೆ ಆ ಪ್ರಶ್ನೆಗೆ ಉತ್ತರ ಮುಗಿಯುತ್ತೆ. ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯ ಅವರು ಸಲ್ಲಿಸಿದ ಕೊಡುಗೆಯನ್ನ ತಿಳಿಸಿ. ಏನೇನ್ ಮಾಡಿದ್ರು ಶಿಕ್ಷಣ ಕ್ಷೇತ್ರಕ್ಕೆ ನೋಡೋಣ. ವಿಶ್ವೇಶ್ವರಯ್ಯನವರು ಆಧುನಿಕ ಶಿಕ್ಷಣವೇ ಎಲ್ಲಾ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರ ಅಂತ ಹೇಳಿದ್ರು. ಇದು ಅದರಲ್ಲೂ ಬಂದಿದೆ, ಇದರಲ್ಲೂ ಬಂದಿದೆ. ಶಿಕ್ಷಣವು ಸಂಜೀವಿನಿ ಎಂಬುದನ್ನರಿತಿದ್ದ ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನ ರೂಪಿಸಿದ್ರು. ಶಿಕ್ಷಣಕ್ಕೆ ಅನೇಕ ಯೋಜನೆಗಳನ್ನ ಇವರು ರೂಪಿಸ್ತಾರೆ. ಅದಕ್ಕಾಗಿ 1913ರಲ್ಲಿ ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನ ಜಾರಿಗೆ ತರ್ತಾರೆ. 1913ರಲ್ಲೇನೆ ಪ್ರಾಥಮಿಕ ಶಿಕ್ಷಣ ನಿಬಂಧನೆ ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಮಹಾರಾಜರ ಕಾಲದಲ್ಲಿ, ವಿಶ್ವೇಶ್ವರಯ್ಯನ ಕಾಲದಲ್ಲಿ ಜಾರಿಗೆ ಬಂತು. ಪ್ರೌಢ ಶಿಕ್ಷಣ ಶಾಲೆಗಳು ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು. ಅವಾಗೆಲ್ಲ ಪ್ರೌಢ ಶಿಕ್ಷಣ ಶಾಲೆಗಳು ಎಲ್ಲಿ ಒಳಪಟ್ಟಿದ್ವು? ಮದ್ರಾಸ್ ವಿಶ್ವವಿದ್ಯಾನಿಲಯದ ನಿಯಂತ್ರಣದಲ್ಲಿ ಇದ್ವು. ಸೊ ಅದನ್ನ ಬದಲಿಸಿ ಸಂಸ್ಥಾನವೇ ಪ್ರತ್ಯೇಕವಾದ ಪ್ರೌಢ ಶಿಕ್ಷಣದ ಅಂತಿಮ ಪರೀಕ್ಷೆ ನಡೆಸುವ ಯೋಜನೆಯನ್ನ ಆರ್ಥಿಕ ಪರಿಷತ್ತಿನ ಮೂಲಕ ರೂಪುಗೊಳಿಸಿದರು. ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ ಇವರ ದೂರದೃಷ್ಟಿಯ ಮತ್ತೊಂದು ಫಲಶ್ರುತಿ. ಅರ್ಥ ಮಾಡ್ಕೊಳ್ಳಿ, ಮೈಸೂರು ವಿಶ್ವವಿದ್ಯಾನಿಲಯನ ಪ್ರಾರಂಭ ಮಾಡಿದ್ದು. ಸೊ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಇದು ಕೇವಲ ಕೆಲವೇ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಹಾಜನ್ಮಸಿದ್ದ ಹಕ್ಕಾಗಬೇಕು ಅನ್ನೋದನ್ನ ಮನಗಂಡು ಇವರು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆಯನ್ನ ಕೊಟ್ಟರು. ಇದಕ್ಕಾಗಿಯೇ ಬೆಂಗಳೂರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆ, ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿದ್ರು. ಇಂಜಿನಿಯರಿಂಗ್ ಕಾಲೇಜುಗಳು ಇವನ್ನು ಸಹ ಇವರು ಪ್ರಾರಂಭ ಮಾಡಿದ್ರು. ಏಕೀಕೃತ ಕರ್ನಾಟಕದ ರಚನೆ ಮತ್ತು ಕನ್ನಡ ಭಾಷೆ ಹಾಗೂ ಸಾಹಿತ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಉಂಟಾಗಿದ್ದ ಒಲವನ್ನು ಮನಗೊಂಡು ಕನ್ನಡ ಸಾಹಿತ್ಯ ಪರಿಷತ್ನ ಸ್ಥಾಪಿಸಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸ್ಥಾಪನೆ ಮಾಡಿದ್ದು ಯಾರು? ವಿಶ್ವೇಶ್ವರಯ್ಯನವರ ಮುಂದಾಳತ್ವದಿಂದ ಇದು ಪ್ರಾರಂಭ ಆಯಿತು ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ. ಸೊ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಪ್ರಜಾಪ್ರತಿನಿಧಿ ಸಭೆ ಮತ್ತು ನ್ಯಾಯ ವಿಧಾಯಕ ಸಭೆ ಕುರಿತು ವಿವರಿಸಿ ಅಂತ ಹೇಳಿ 4 ಅಂಕದ ಪ್ರಶ್ನೆ ಇದು. ಇದು 3 ಸಲ ರಿಪೀಟ್ ಆಗಿದೆ ತಿಳ್ಕೊಳ್ಳಿ. ಮತ್ತೆ ಇಲ್ಲಿ ನೇರ ಪ್ರಶ್ನೆ ಇದು. ಎಷ್ಟು ಸಲ ಬಂದಿದೆ? 3 ಸಲ ಅಂತ ಅಂದಾಗ ನೀವು ಇದ್ರ ಕಡೆ ಹೆಚ್ಚು ಗಮನನ ಕೊಡಬೇಕು ಮಕ್ಕಳೇ. ನೋಡಿ ಏನು ಉತ್ತರ ನೋಡೋಣ. ಈಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಇದು ಪದೇ ಎಲ್ಲಾ ಪ್ರಶ್ನೆಗಳಿಗೆ ನೀವು ಒಂಚೂರು ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು, ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಅದರಲ್ಲೇ ಇರುತ್ತೆ. ಪ್ರಜಾಪ್ರತಿನಿಧಿ ಸಭೆಯ ನೂತನ ರೂಪವನ್ನ ಪಡೆದು ನಿಜವಾದ ಜನಪ್ರತಿನಿಧಿ ಸಭೆಯಾಗಿ ಪರಿವರ್ತನೆಯಾಗಿತ್ತು. ಅದಕ್ಕೂ ಬರ್ದ್ವಿ, ಇದಕ್ಕೂ ಬರಿತಾ ಇದ್ದೀವಿ ಅಲ್ವಾ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಏನು ಕಾರ್ಯಚಟುವಟಿಕೆಗಳು ಏನು ಅಂತ ಕೇಳಿದಾಗ್ಲೂ ಬರ್ದ್ವಿ. ಮತ್ತೆ ಇಲ್ಲಿ
ಇದರಲ್ಲೂ ಸಹ ಅದನ್ನೇ ಬರೀತಾ ಇದ್ದೀವಿ. ಪರಿವರ್ತನೆ ಆಯಿತು. ಅದಕ್ಕಾಗಿ 1923ರಲ್ಲಿ ಹೊಸ ಕಾನೂನೊಂದನ್ನು ಜಾರಿಗೆ ತಂದು ಪ್ರಜಾಪ್ರತಿನಿಧಿ ಸಭೆಯನ್ನು ಶಾಸನಬದ್ಧ ಸಂಸ್ಥೆಯಾಗಿ ಮಾರ್ಪಡಿಸಿದರು. ಅದ್ರ ಉತ್ತರ ಇದ್ರ ಉತ್ತರ ಎರಡೂ ಒಂದೇ ಆಗಿದೆ. ಇದು ಪ್ರಜಾತಂತ್ರದ ದೃಷ್ಟಿಯಿಂದ ಭಾರತದಲ್ಲಿಯೇ ಮಾದರಿಯಾದಂತಹ ಸಂಸ್ಥೆಯಾಗಿದೆ. ಅದು ಎಲ್ಲಿದೆ, ಇಲ್ಲೂ ಇದೆ. ನಿರ್ವಹಿಸೋದಕ್ಕೆ ಆರಂಭ ಮಾಡಿತು. ಪ್ರಜಾಪ್ರತಿನಿಧಿ ಸಭೆಯು ವರ್ಷಕ್ಕೆ 2 ಬಾರಿ, ಜೂನ್ನಲ್ಲಿ ಮಹಾರಾಜ ವರ್ಧಂತಿಯಂದು, ಅಕ್ಟೋಬರ್ ಅಲ್ಲಿ ದಸರಾ ಮಹೋತ್ಸವದ ಸಮಾವೇಶಗೊಂಡಾಗ ಕಲಾಪಗಳು ನಡೆಯುತ್ತಿತ್ತು. ಅಲ್ಲಿ ವಾರ್ಷಿಕ ಆಯವ್ಯಯವನ್ನು ಪರಿಶೀಲನೆ, ಪ್ರಶ್ನೋತ್ತರಗಳು, ಠರಾವುಗಳನ್ನು ಮಂಡಿಸುವುದು ಮುಂತಾದ ಸಂಸದೀಯ ಮಾದರಿ ನಡವಳಿಕೆಗಳು ನಡೀತಾ ಇದ್ದುವು. ಸೊ ಪ್ರತಿನಿಧಿ ಸಭೆಯಲ್ಲಿದ್ದ 275 ಸದಸ್ಯರಲ್ಲಿ ಹೆಚ್ಚು ಪ್ರತಿನಿಧಿಗಳು ಜನರಿಂದ ಆಯ್ಕೆಯಾಗಿದ್ದರು. ನ್ಯಾಯ ವಿಧಾಯಕ ಸಭೆ ಬಗ್ಗೆ ನೋಡೋಣ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1907ರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನು ಸಹ ಸ್ಥಾಪಿಸಿದರು. ನೆನಪಿಟ್ಕೊಳ್ಳಿ, 1907 ನ್ಯಾಯ ವಿಧಾಯಕ ಸಭೆ. ಇದರ ಸದಸ್ಯರ ಸಂಖ್ಯೆ 50. ಇದರಲ್ಲಿ ಜನರಿಂದ ಆಯ್ಕೆಯಾದವರು 22 ಜನ ಸದಸ್ಯರು, ಮಹಾರಾಜರಿಂದ ನೇಮಿಸಲ್ಪಟ್ಟವರು ಉಳಿದವರು. ಮೇಲ್ಮನೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ದ ಈ ಸಂಸ್ಥೆ ಜೂನ್ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ಬೆಂಗಳೂರಲ್ಲಿ ಸಮಾವೇಶಗೊಳ್ಳುತ್ತಿತ್ತು. ಮೇಲ್ಮನೆ ವಿಧಾನ ಪರಿಷತ್ ಅಂತ ನಾವು ಕರಿತೀವಲ್ವ ಈಗ, ಹಾಗೆ ಇದು ಬೆಂಗಳೂರಿನಲ್ಲಿ ಜೂನ್ ಮತ್ತು ಡಿಸೆಂಬರ್ ಅಲ್ಲಿ ನಡೀತಾ ಇತ್ತು ಅನ್ನೋದು. ಈಗ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲಾ ವಿಷಯಗಳನ್ನು ಸಹ ವಿಮರ್ಶಿಸುವ ಅಧಿಕಾರ ಈ ಸಭೆಗೆ ಇದ್ದಿತ್ತು. ನಾವೇನು ವಿಧಾನ ಪರಿಷತ್ ಇದೆಯೋ ಹಾಗೆ ಇದು ಸಹ ನಡೀತಾ ಇತ್ತು. ಮುಖ್ಯವಾಗಿ ಯಾವುದೇ ಕಾನೂನನ್ನು ಜಾರಿಗೊಳಿಸಲು ಈ ಸಭೆಯ ಅನುಮತಿ ಅಗತ್ಯವಾಗಿತ್ತು. ಈ ಸಭೆಗೆ ಸರ್ಕಾರದ ಖರ್ಚುಗಳನ್ನು ಕಡಿಮೆ ಮಾಡುವ ಅಧಿಕಾರ ಸಹ ಇದ್ದಿತು. ಸೊ ಇದಿಷ್ಟು ನ್ಯಾಯ ಪ್ರತಿನಿಧಿ ಸಭೆ ಮತ್ತೆ ಜನಪ್ರತಿನಿಧಿ ಸಭೆ ವಿಷಯವಾಗಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಶ್ವೇಶ್ವರಯ್ಯ ಅವರು ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಲ್ಲಿಸಿದ ಸೇವೆಯನ್ನ ಕುರಿತು ವಿವರಿಸಿ. ವಿಶ್ವೇಶ್ವರಯ್ಯವರು ಮುಂಬೈ ಕ್ಷೇತ್ರದ ಲೋಕೋಪಯೋಗಿ ಇಲಾಖೆಯಲ್ಲಿ ಏನೇನೆಲ್ಲ ಮಾಡಿದ್ರು? ನಾವು ಹೈದರಾಬಾದ್ ಇದ್ದು ನೋಡಿದ್ದಾಯ್ತು, ಈಗ ಮುಂಬೈದು ನೋಡೋಣ. ಇದು 4 ಅಂಕದ ಪ್ರಶ್ನೆ, ನೇರ ಪ್ರಶ್ನೆ, ಒಂದ್ಸಲ ಕೇಳಿದ್ದಾರೆ, ನೋಡೋಣ. ವಿಶ್ವೇಶ್ವರಯ್ಯ ಅವರು ಕ್ರಿಸ್ತಶಕ 1884ರಲ್ಲಿ ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಸೇವೆ ಪ್ರಾರಂಭಿಸಿದರು. ಸೊ ಅಲ್ಲೇನ್ ಮಾಡ್ತಾರೆ, ಖಾನ್ ದೇಶ ಮತ್ತು ನಾಸಿಕ್ ಜಿಲ್ಲೆಗಳಲ್ಲಿ, ಖಾನ್ ಅನ್ನೋದೊಂದು ಪ್ರಾಂತ್ಯ ಮತ್ತೆ ನಾಸಿಕ್ ಅನ್ನೋದೊಂದು ಪ್ರಾಂತ್ಯ, ಜಿಲ್ಲೆಗಳಲ್ಲಿ ಹರಿಯುತ್ತಿದ್ದ ಪಂಜ್ರಾ ನದಿಯ ನೀರಾವರಿ ಕಾಲುವೆಗೆ ತೂಗು ಮೇಲ್ಗಾಲುವೆಗಳನ್ನ ನಿರ್ಮಿಸುವ ಕಾರ್ಯದಲ್ಲಿ ಯಶಸ್ಸು ಗಳಿಸಿ ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದರು. ನೋಡಿ, ನದಿಗಳ ಹೆಸರು ನೆನ್ಪಿಟ್ಕೊಳ್ಳಿ. ಒಂದು ಪಾಂಜ್ರಾ ನದಿ, ಇದು ಅಲ್ಲಿ ಹರಿಯುತ್ತಿರ್ತಕ್ಕಂತಹ ಆ ನದಿಗೆ ತೂಗು ಕಾಲುವೆಗಳನ್ನ, ಮೇಲ್ಸೇತುವೆಗಳನ್ನ ನಿರ್ಮಿಸಿ ಅದರ ಮೂಲಕ ನೀರನ್ನ ಹರಿಸೋದಕ್ಕೆ ವ್ಯವಸ್ಥೆ ಮಾಡಿ ಅಲ್ಲಿನ ಮೇಲಧಿಕಾರಿಗಳ ಮೆಚ್ಚುಗೆಗೆ ಇವರು ಪಾತ್ರರಾಗಿದ್ರು. ಮುಂಬೈ ಸರ್ಕಾರದ ಸೂಚನೆಯ ಮೇರೆಗೆ ಸಿಂಧ್ ಪ್ರಾಂತ್ಯದ ಸಕ್ಕೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ಪೂರೈಕೆಗೆ ಕಾರ್ಯನಿರ್ವಹಣೆಯನ್ನ ಯಶಸ್ವಿಯಾಗಿ ಪೂರೈಸಿದ್ರು. ಓಕೆ ಮಕ್ಕಳ, ಈಗ ಪ್ರಶ್ನೆಗಳಾಯ್ತು. 1 ಅಂಕ, 2 ಅಂಕ, 4 ಅಂಕದ ಪ್ರಶ್ನೆಗಳಾಯ್ತು. ಈಗ ನಾವು 3 ಅಂಕದ ಪ್ರಶ್ನೆಗಳು. ಅದು ಯಾವ ತರ ಇರುತ್ತೆ? ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ. ನೋಡಿ, ಮೊದಲನೇದು, ಇದು 3 ಅಂಕದ ಪ್ರಶ್ನೆ ಆಗಿರುತ್ತೆ. ಒಂದ್ಸಲ ಕೇಳಿದ್ದಾರೆ. ಇಲ್ಲೊಂದು ಪ್ರಶ್ನೆ ಇದೆ, ಏನದು? ಸಾಮಾಜಿಕ ಕಾನೂನುಗಳ ಹರಿಕಾರ. ಈ ಒಂದು ವಾಕ್ಯವನ್ನು ಕೊಟ್ಟು ಇದನ್ನು ಸಂದರ್ಭ ಸಹಿತ ವಿವರಣೆಯನ್ನ, ಸ್ವಾರಸ್ಯವನ್ನ ಬರೆಯಿರಿ, ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಅಂತ ಕೇಳ್ತಾರೆ. ನೇರವಾಗಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದಾಗಿದೆ. ಸೊ ನೋಡೋಣ ಏನಂತ. ಆಯ್ಕೆ ಇಲ್ಲಿ ಫಸ್ಟ್ ಏನು? ಈ ಮೇಲಿನ ವಾಕ್ಯವನ್ನು ಭಾಗ್ಯಶಿಲ್ಪಿ ಎಂಬ ಪಾಠದಲ್ಲಿನ ಪಠ್ಯಪುಸ್ತಕ ರಚನಾ ಸಮಿತಿಯವರು ಆಯ್ಕೆ ಮಾಡಿಕೊಟ್ಟಿರುವ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಂಬ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇದನ್ನು ಯಾವ ಕವಿ, ಕೃತಿ, ಕರ್ತೃ ಪರಿಚಯ ಇಲ್ಲಿ ಇಲ್ಲ. ಇದನ್ನ ಯಾರು ಮಾಡಿಕೊಟ್ರು? ಪಠ್ಯಪುಸ್ತಕ ರಚನಾ ಸಮಿತಿಯವರು ಆಯ್ಕೆ ಮಾಡಿಕೊಟ್ಟಿರ್ತಕ್ಕಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಂಬ ಪಾಠದ ಭಾಗದಿಂದ ಇದನ್ನ ಆರಿಸಿಕೊಳ್ಳಲಾಗಿದೆ ಅಂತ ಬರೀಬೇಕು. ಎಲ್ಲಿಂದ ಆರಿಸಿಕೊಂಡಿದೀವಿ? ಬೇರೆ ಆದ್ರೆ ಇಂಥ ಕವಿ ಬರೆದ್ರು, ಅವರು ಬರೆದಿರ್ತಕ್ಕಂಥ ಪುಸ್ತಕದ ಈ ಒಂದು ಸಾಲನ್ನು ಆರಿಸಿಕೊಳ್ಳಲಾಗಿದೆ ಬರಿತೀವಿ. ಆದ್ರೆ ಇಲ್ಲಿ ಅದು ಬರಲ್ಲ. ಇದನ್ನ ಪಠ್ಯಪುಸ್ತಕ ರಚನಾ ಸಮಿತಿಯವರು ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಪಾಠದ ಹೆಸರು, ಆದ ವಿಷಯದ ಹೆಸರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಸೊ ಅಲ್ಲಿಂದ ಸಂದರ್ಭ ನೋಡೋಣ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಳ್ವಿಕೆಯ ಕಾಲದಲ್ಲಿ ಮೈಸೂರು ಸಂಸ್ಥಾನವು ಮಾದರಿ ಮೈಸೂರು ಎಂದು ಹೆಸರಾಗಿತ್ತು. ಇವರು ಮೈಸೂರಿನ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾಗಿದ್ದರು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ. ಈಗ ಸಂದರ್ಭ ಆಯ್ತು, ಸ್ವಾರಸ್ಯ ನೋಡೋಣ. ಮೈಸೂರು ಸಂಸ್ಥಾನದ ಅಭಿವೃದ್ಧಿಗಾಗಿ
ನಾಲ್ವಡಿ ಕೃಷ್ಣರಾಜ ಒಡೆಯರು ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದರಿಂದ ಅವರು ಸಾಮಾಜಿಕ ಕಾನೂನುಗಳ ಹರಿಕಾರ ಎಂದು ಹೆಸರಾಗಿದ್ದು ಸ್ವಾರಸ್ಯಕರವಾದುದಾಗಿದೆ. ಸೊ ಇಲ್ಲಿ ಅತಿ ಮುಖ್ಯ, ಇವರು ಒಡೆಯರವರು ಸಾಮಾಜಿಕ ಕಾನೂನುಗಳ ಹರಿಕಾರ. ಯಾಕಂದ್ರೆ ಇವರು ಮೈಸೂರು ಸಂಸ್ಥಾನದ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ರು ಅನ್ನೋದೇ ಇದರ ಸ್ವಾರಸ್ಯ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತು. ನೋಡೋಣ ಅದೇನು ಅಂತೇಳಿ. ಇದನ್ನು ಸಹ ಈ ಮೇಲಿನ ವಾಕ್ಯವನ್ನು ಡಿ.ಎಸ್. ಜಯಪ್ಪ ಗೌಡರು ಬರೆದಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ. ಇಲ್ಲಿ ಲೇಖಕರ ಹೆಸರಿದೆ. ಯಾರು? ಡಿ.ಎಸ್. ಜಯಪ್ಪ ಗೌಡರು ಬರೆದಿರತಕ್ಕಂತಹ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ. ಸರ್ ಎಂ ವಿಶ್ವೇಶ್ವರಯ್ಯ ಎಂಬ ಗದ್ಯ ಭಾಗದಿಂದ ಆರಿಸಿಕೊಂಡಿದ್ದೇವೆ. ಸೊ ಇದನ್ನ ನೋಡೋಣ, ಸಂದರ್ಭ ನೋಡೋಣ. ವಿಶ್ವೇಶ್ವರಯ್ಯನವರು ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದಾಗ ಖಾಂದೇಶ ಮತ್ತು ನಾಸಿಕ್ ಜಿಲ್ಲೆಗಳಲ್ಲಿ ಹರಿಯುತ್ತಿದ್ದ ಪಾಂಜ್ರಾ ನದಿಯ ನೀರಾವರಿಯ ಕಾಲುವೆಗೆ ತೂಬು ಮೇಲ್ಗಾಲುವೆಗಳನ್ನ ನಿರ್ಮಿಸುವ ಕಾರ್ಯದಲ್ಲಿ ಯಶಸ್ವಿಯಾದರು. ಸಿಂಧ್ ಪ್ರಾಂತ್ಯದ ಸುಕ್ಕೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ಪೂರೈಕೆಯ ಕಾರ್ಯವನ್ನ ಯಶಸ್ವಿಯಾಗಿ ಪೂರೈಸಿದ್ರು. ಪೂನಾದ ಮೂಥಾ ಕಾಲುವೆಗೆ ನೀರಿನ ನೆಲೆಯಾಗಿದ್ದ ಫೀಫ್ ಜಲಾಶಯಕ್ಕೆ ಸ್ವಯಂಚಾಲಿತ ಬಾಗಿಲುಗಳನ್ನು ಅಳವಡಿಸಿದರು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ. ಉದ್ದವಾಗಿದೆ, ಸ್ವಲ್ಪ ಅರ್ಥ ಮಾಡಿಕೊಂಡು ಈ ವಿಶ್ವೇಶ್ವರಯ್ಯನವರು ಕರ್ನಾಟಕ ಬಿಟ್ಟು ಬೇರೆ ಕಡೆ ಸಲ್ಲಿಸಿರ್ತಕ್ಕಂಥ ಸೇವೆಯನ್ನು ನಾವು ನೆನಪಿಟ್ಟುಕೊಂಡ್ರೆ ಇದಕ್ಕೆ ಉತ್ತರ ಬರೀಬಹುದು. ಸ್ವಾರಸ್ಯ ಏನು? ವಿಶ್ವೇಶ್ವರಯ್ಯನವರು ವೈಜ್ಞಾನಿಕ ವಿಮರ್ಶಾ ಶಕ್ತಿಯನ್ನು ಹೊಂದಿದ್ರು. ದೂರದೃಷ್ಟಿತ್ವ ಶಕ್ತಿ ಅವರಲ್ಲಿತ್ತು. ಇದೇ ಇದರ ಸ್ವಾರಸ್ಯ. ಅವರು ತುಂಬಾ ಬುದ್ಧಿವಂತರಾಗಿದ್ರು, ವೈಜ್ಞಾನಿಕ ತಳಹದಿಯಲ್ಲಿ ಯೋಚನೆ ಮಾಡ್ತಿದ್ರು, ಅವರು ವಿಮರ್ಶಾ ಶಕ್ತಿ ಹೆಚ್ಚು ಹೊಂದಿದ್ರು, ದೂರದೃಷ್ಟಿತ್ವ ಇತ್ತು. ಯಾವುದೇ ಕೆಲಸ ಮಾಡಿದ್ರು ಇವತ್ತಿಗೆ ಅಥವಾ ನಾಳೆಗೆ ಅಷ್ಟೇ ನೋಡ್ತಾ ಇರಲಿಲ್ಲ, ಮುಂದಿನ ಪೀಳಿಗೆಗೂ ಏನಾದರೂ ಉಪಯೋಗ ಆಗುವಂತಹದ್ದನ್ನ ಅವರು ಯೋಚನೆ ಮಾಡ್ತಿದ್ರು. ಅದು ಅವರ ಶಕ್ತಿ ಇತ್ತು, ಅವರಲ್ಲಿತ್ತು ಅಂತಕ್ಕಂಥದ್ದೇನೆ ಈ ಒಂದು ವಾಕ್ಯದ ಸ್ವಾರಸ್ಯ ಆಗಿದೆ. ಸದಾ ಹೊಸತನ ಅನ್ವೇಷಿಸುವ ಮೂಲಕ ಸಾಮಾಜಿಕ ಒಳಿತು ಮಾಡುವ ಮನೋಭಾವ ಅವರದಾಗಿತ್ತು. ಅವರ ಸಾಧನೆಗಳು ಅವರ ವ್ಯಕ್ತಿತ್ವಕ್ಕೆ ಕಿರೀಟ ಹಾಗೆ ಎನ್ನುವುದನ್ನ ನಾವು ಇಲ್ಲಿ ಸ್ವಾರಸ್ಯ ಅಂತ ಗಮನಿಸಬಹುದು. ಮುಂದಿನ ಪ್ರಶ್ನೆ, ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು. ಯಾಕೆ, ಯಾವಾಗ, ಏನ್ ಸ್ವಾರಸ್ಯ ನೋಡೋಣ. ಇದನ್ನ ಆಯ್ಕೆಯಲ್ಲಿಂದ ಭಾಗ್ಯಶಿಲ್ಪಿಗಳು ಪಾಠದಿಂದ ಆಯ್ಕೊಂಡಿದ್ದೀವಿ. ಇಲ್ಲಿ ರಚನಾ ಸಮಿತಿಯವರು ಆಯ್ಕೆ ಮಾಡಿ ಕೊಟ್ಟಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಂಬ ಭಾಗದಿಂದ ಆರಿಸ್ಕೊಂಡಿದ್ದೀವಿ ಈ ವಾಕ್ಯವನ್ನ. ಸೊ ಇದು ಸಂದರ್ಭ ಯಾವುದು? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೈಸೂರು ರಾಜ್ಯದ ನೇರ ಉಸ್ತುವಾರಿಯನ್ನು ಕೊಂಡ ನಂತರ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ದುಡಿದರು. ಇಡೀ ಭರತ ಖಂಡದಲ್ಲಿ ಯಾವ ಸಂಸ್ಥಾನವೂ ಕಾಣದ ಅಭಿವೃದ್ಧಿಯನ್ನ ಮೈಸೂರು ರಾಜ್ಯ ಕಂಡಿತು ಎಂದು ಹೇಳುವ ಸಂದರ್ಭದಲ್ಲಿ ಬಂದಿದೆ. ಅಷ್ಟೇ, ಇದರಲ್ಲಿ ಅವರು ಆಡಳಿತವನ್ನು ವಹಿಸಿಕೊಂಡ ಮೇಲೆ ಇಡೀ ಭಾರತ ದೇಶದಲ್ಲಿ ಯಾವುದೇ ಸಂಸ್ಥಾನವು ಅಭಿವೃದ್ಧಿ ಪಡೆದಷ್ಟು ನಮ್ಮ ಮೈಸೂರು ಸಂಸ್ಥಾನ ಅಭಿವೃದ್ಧಿ ಪಡ್ತು ಅಂತ ಹೇಳೋ ಸಂದರ್ಭದಲ್ಲಿ ವಾಕ್ಯ ಬಂದಿದೆ. ಸ್ವಾರಸ್ಯ ಏನು ಅಂತಕ್ಕಂಥದ್ದನ್ನ ಮುಂದೆ ನೋಡೋಣ. ಮೈಸೂರು ಸಂಸ್ಥಾನವು ಇಡೀ ಭರತ ಖಂಡಕ್ಕೆ ಮಾದರಿ ಸಂಸ್ಥೆಯಾಗಿ ಕೀರ್ತಿಯನ್ನ ಪಡೆಯಿತು ಎನ್ನುವುದರ ಹಿಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತ ಸಾಮರ್ಥ್ಯವನ್ನು ಎತ್ತಿ ಹಿಡಿಯುವ ಸ್ವಾರಸ್ಯಪೂರ್ಣವಾಗಿದೆ. ಇದರ ಸ್ವಾರಸ್ಯ ಏನಪ್ಪಾ ಅಂತಂದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತದ ಸಾಮರ್ಥ್ಯವೇ ಇದರ ಏನು ಸ್ವಾರಸ್ಯ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ ಹೇಳಿದ್ವಲ್ಲ ಆಗ್ಲೇ. ಯಾರು, ಯಾವಾಗ, ಎಲ್ಲಿ ಬಂದು ಹೇಳಿದ್ರು, ನೆಹರೂರವರು ಎಲ್ಲಿ ಬಂದು ಹೇಳ್ತಾರೆ ಆಗ್ಲಿ ವಿವರಣೆ ಮಾಡಿದೀವಿ. ಈಗ ನೋಡೋಣ ಅದಕ್ಕೆ ಉತ್ತರನ. ಆಯ್ಕೆಯಲ್ಲಿಂದ ಇಲ್ಲಿ ಡಿ.ಎಸ್. ಜಯಪ್ಪ ಗೌಡರು ಬರೆದಿರ್ತಕ್ಕಂಥ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಎಂಬ ಕೃತಿಯಿಂದ ಆರಿಸಲಾಗಿದೆ. ಸರ್ ಎಂ ವಿಶ್ವೇಶ್ವರಯ್ಯ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಆಯ್ಕೆ ಆಯಿತು. ಈಗ ಸಂದರ್ಭ ನೋಡೋಣ. ವಿಶ್ವೇಶ್ವರಯ್ಯನವರ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿದಂತಹ ಭಾರತದ ಅಂದಿನ ಪ್ರಧಾನ ಮಂತ್ರಿಗಳಾದ ಜವಾಹರ್ಲಾಲ್ ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ದುರಾದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದೆಂಬ ದೂಷಣೆಗೆ ಒಳಗಾಗಿದ್ದೇವೆ. ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ ಎಂದು ಹೇಳುವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ. ಸ್ವಾರಸ್ಯ ಏನು? ಈ ವಾಕ್ಯವು
ನುಡಿಗಿಂತ ನಡೆಲೇಸು ಎಂಬ ಅರ್ಥದೊಂದಿಗೆ ವಿಶ್ವೇಶ್ವರಯ್ಯನವರ ವಾಸ್ತವ ಚಿಂತನೆ, ಕಾರ್ಯತತ್ಪರತೆ, ನಿಸ್ವಾರ್ಥ ನಡತೆಯನ್ನ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ. ಅದೇ ಸ್ವಾರಸ್ಯ. ವಿಶ್ವೇಶ್ವರಯ್ಯನಲ್ಲಿರ್ತಕ್ಕಂತಹ ಗುಣಗಳೇನೆ ಇದರ ಸ್ವಾರಸ್ಯ. ಸೊ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ನೋಡಿ, ಇದು 3 ಅಂಕದ ಪ್ರಶ್ನೆ ಇದೆ. 2 ಸಲ ಕೇಳಿದ್ದಾರೆ. ನೇರ ಪ್ರಶ್ನೆ ಆಗಿದೆ. ನೋಡೋಣ, ಇದು ಅಭಿವ್ಯಕ್ತಿ ಪ್ರಶ್ನೆ. ಇದು ಏನದ್ರ ಉತ್ತರ? ಆಯ್ಕೆ ಎಲ್ಲಿಂದ? ಈ ವಾಕ್ಯವನ್ನ DS ಜಯಪ್ಪಗೌಡ ಅವರು ರಚಿಸಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಎಂಬ ಪ್ರವಾಸ ಕಥನದಿಂದ ಆರಿಸಿಕೊಳ್ಳಲಾಗಿದೆ. ಭಾಗ್ಯಶಿಲ್ಪಿಗಳು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಯಾವುದಿದು? ಭಾಗ್ಯಶಿಲ್ಪಿಗಳು. ನೆನ್ಪಿಟ್ಕೊಳ್ಳಿ ಪಾಠದ ಹೆಸರು. ಸೊ ಭಾಗ್ಯಶಿಲ್ಪಿಗಳಿಂದ ಆರಿಸಲಾಗಿದೆ. ಸಂದರ್ಭ ಯಾವುದು? ಆಧುನಿಕ ಶಿಕ್ಷಣವೇ ಎಲ್ಲಾ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರವೆಂದು ನಂಬಿದ್ದ ವಿಶ್ವೇಶ್ವರಯ್ಯನವರು ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವೇ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಆಜನ್ಮ ಸಿದ್ಧ ಹಕ್ಕಾಗಬೇಕು ಅಂತ ಹೇಳಿ ಪ್ರತಿಪಾದನೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ನೋಡೋಣ ಇನ್ನು ಮುಂದೆ. ಅದು ಶಿಕ್ಷಣದ ಮಹತ್ವವನ್ನು ಕುರಿತು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ ಏನು? ಆಧುನಿಕ ಶಿಕ್ಷಣವೇ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ. ಅದೇ ಇದರ ಸ್ವಾರಸ್ಯ. ಮತ್ತೆ ನೋಡಿ, ಆದ್ದರಿಂದ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಎಂಬ ವಿಶ್ವೇಶ್ವರಯ್ಯನವರ ಆಶಯ ಸ್ವಾರಸ್ಯಪೂರ್ಣವಾಗಿದೆ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅನ್ನುವಂತಹ ವಿಶ್ವೇಶ್ವರಯ್ಯನ ಆಶಯವೇ ಇದರ ಸಂಪೂರ್ಣ ಸ್ವಾರಸ್ಯವಾಗಿದೆ. ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ. ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ 3 ಅಂಕದ ಪ್ರಶ್ನೆ, ನೇರ ಪ್ರಶ್ನೆ. ಒಂದ್ಸಲ ಇದನ್ನ ಕೇಳಿದ್ದಾರೆ ನೋಡಿ. ಆಯ್ಕೆ ಎಲ್ಲರಿಗೂ ನಿಮ್ಗೆ ಇದು ಅರ್ಥ ಆಗ್ಬಿಡ್ಬೇಕು. ವಿಶ್ವೇಶ್ವರಯ್ಯನವರು ಪ್ರಶ್ನೆ ಬಂದಿದ ತಕ್ಷಣ DS ಜಯಪ್ಪಗೌಡ ರಚಿಸಿರ್ತಕ್ಕಂಥ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಮತ್ತೆ ಇದು ಭಾಗ್ಯಶಿಲ್ಪಿಗಳು ಪಾಠದಿಂದ ಆರಿಸಿಕೊಂಡಿದ್ದೇವೆ ಟಕ್ ಅಂತ ಆದಷ್ಟು ನಿಮಗೆ ಬಂದ್ಬಿಡ್ಬೇಕು ಕಣ್ ಮುಂದೆಗಡೆ. ಅದಾದ್ಮೇಲೆ ಸಂದರ್ಭ. ಈ ಕಾಯ್ದೆಯ ಮೂಲಕ ನ್ಯಾಯಾಧೀಶರು ಗ್ರಾಮಗಳಲ್ಲಿಯೇ ಚಲನಾ ನ್ಯಾಯಾಲಯ ನಡೆಸಿ ಜನರ ಮುಂದೆ ವಿಚಾರಣೆ ನಡೆಸುತ್ತಾರೆ. ಸ್ಥಳೀಯ ಭಾಷೆಯಲ್ಲೇ ನೋಟಿಸುಗಳು ವಿಚಾರಣೆ ನಡೆಯುವುದರಿಂದ ಸಾಮಾನ್ಯ ಜನರು ಕಾನೂನು ಭಯವಿಲ್ಲದೆ ಏನ್ ಮಾಡ್ಬೋದಾಗಿತ್ತು? ತಮ್ಮ ಮಾತನ್ನ ಹೇಳಿಕೊಳ್ಳುವ ಅವಕಾಶ ಪಡೆಯುತ್ತಾರೆ. ಇದರಿಂದ ಗ್ರಾಮೀಣ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸಮಜಾಯಿಸಿ ಸಂಸ್ಕೃತಿ ಬೆಳೆಸಲು ಸಾಧ್ಯವಾಗಿದೆ. ಗ್ರಾಮಸ್ಥರು ಸಣ್ಣ ಹಣದ ದಾವೆ, ಭೂಮಿ ಗಡಿ ವಿವಾದ ಇಂಥವನ್ನೆಲ್ಲ ಏನ್ ಮಾಡ್ಬೋದಾಗಿತ್ತು? ಅವರು ಪರಿಹಾರ ಮಾಡ್ಕೋಬೋದಾಗಿತ್ತು. ಸಣ್ಣ ಕಳ್ಳತನ ಅಥವಾ ಹಲ್ಲೆ ಪ್ರಕರಣಗಳನ್ನ ವೇಗವಾಗಿ ಹಾಗೂ ಸ್ನೇಹಪರವಾಗಿ ಪರಿಹರಿಸಿಕೊಳ್ಳುವ ಅನುಕೂಲ ಉಂಟಾಗಿದೆ. ಇದರ ಸ್ವಾರಸ್ಯ ಏನು? ಮೈಸೂರು ಜಿಲ್ಲೆಯ ಅನೇಕ ಗ್ರಾಮಗಳಲ್ಲಿ ಜನರು ಗ್ರಾಮ ನ್ಯಾಯಾಲಯದ ಪ್ರಯೋಜನ ಪಡೆದು ನ್ಯಾಯಾಲಯವನ್ನ ತಮಗೆ ಹತ್ತಿರ ತಂದಿರುವುದು ಈ ಕಾಯ್ದೆಯ ಮಹತ್ವವನ್ನ ಸ್ಪಷ್ಟಪಡಿಸುತ್ತದೆ. ತಮ್ಮ ಹತ್ರಕ್ಕೆ ಅಂದ್ರೆ ಮೈಸೂರು ಜಿಲ್ಲೆಯ ಅನೇಕ ಗ್ರಾಮಗಳಿಗೆ ನ್ಯಾಯಾಲಯವನ್ನ ತಗೊಂಡು ಬರೋಂಥದ್ದು, ಅಂದ್ರೆ ಗ್ರಾಮಗಳಿಗೆ ನ್ಯಾಯಾಲಯವನ್ನ ತಗೊಂಡು ಬರೋದೇನೆ ಈ ಕಾಯ್ದೆಯ ಮಹತ್ವ ಮತ್ತೆ ಅದರ ಸ್ವಾರಸ್ಯ ಆಗಿದೆ ಅಂತ ಅನ್ನೋದು ಇದರ ಮುಖ್ಯ. ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ. 3 ಅಂಕದ ಪ್ರಶ್ನೆ. ಇದನ್ನು ಸಹ ಇದು ನೋಡೋಣ. 1 ಸಲ ಕೇಳಿದ್ದಾರೆ. ಇದು ನೇರ ಪ್ರಶ್ನೆ ಆಗಿದೆ. ಸರ್ ಎಂ ವಿಶ್ವೇಶ್ವರಯ್ಯ ರಚಿಸಿದ ಯಾರು? DS ಜಯಪ್ಪಗೌಡ ಅವರು ರಚಿಸಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರು ವಿಶ್ವೇಶ್ವರಯ್ಯನ ಕಾರ್ಯ ಸಾಧನೆಗಳು ಎಂಬ ಪ್ರವಾಸ ಕಥನದಿಂದ ಆಯ್ದ ಭಾಗ್ಯಶಿಲ್ಪಿಗಳು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಅದಷ್ಟು ಬರೆದುಬಿಡಿ. ಯಾವುದೇ ಸಂದರ್ಭಗಳು ಇದರಲ್ಲಿ ಬಂದ್ರೂ ಅದಷ್ಟು ನಿಮಗೆ ಟಕ್ ಅಂತ ನೆನಪಿರಬೇಕು. ವಿಶ್ವೇಶ್ವರಯ್ಯ ಬಂದಾಗ ಲೇಖಕರ ಹೆಸರು ಮತ್ತೆ ಒಡೆಯರ್ ಹೆಸರು ಬಂದಾಗ ಅದು ಪಠ್ಯಪುಸ್ತಕ ಸಮಿತಿನವರು ಕೊಟ್ಟಿರುವಂಥದ್ದು. ಸೊ ಸಂದರ್ಭ ಯಾವಾಗಿದ್ದು ನೋಡಿ. ಪ್ರವಾಸವು ಕೇವಲ ಮನರಂಜನೆಗೆ ಮಾತ್ರ ಸೀಮಿತವಲ್ಲ. ಇವತ್ತು ಟೂರ್ಗಳೆಲ್ಲ ಹೋಗ್ತೀವಿ, ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಸಮಯ ಇಲ್ಲ. ಈಗ ನೀವು ಪರೀಕ್ಷಾ ದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದ ನಾವು ಇಲ್ಲಿ ಪ್ರಶ್ನೆಗೆ ಉತ್ತರ ಅಷ್ಟೇ ನೋಡ್ತಾ ಹೋಗೋಣ. ಅದು ಜ್ಞಾನವನ್ನ ವಿಸ್ತರಿಸುವ ಶಿಕ್ಷಣದ ಪ್ರಮುಖ ಅಂಗವಾಗಿದೆ. ಪ್ರವಾಸದ ಮೂಲಕ ವಿದ್ಯಾರ್ಥಿಗಳು ಪುಸ್ತಕಗಳಲ್ಲಿ ಓದಿದ ವಿಷಯಗಳನ್ನು ನೇರವಾಗಿ ಕಣ್ತುಂಬಿಕೊಳ್ಳುವ ಅವಕಾಶವನ್ನು ಪಡೆಯುತ್ತಾರೆ. ನಾವೇನ್ ಪಠ್ಯಪುಸ್ತಕದಲ್ಲಿದೆ ಅದನ್ನ ಅಲ್ಲಿ ಹೋಗಿ ನೇರವಾಗಿ ನೋಡ್ತಕ್ಕಂಥದ್ದು. ಬೇಲೂರು ಹಳೆಬೀಡು ಬಗ್ಗೆ ಓದಿದ್ರೆ ನಾವು ಬೇಲೂರು ಹಳೆಬೀಡಲ್ಲಿ ಹೋಗಿ ನೋಡುವಂಥದ್ದು. ಸೊ ಹಾಗೆ ನೇರವಾಗಿ ಕಣ್ತುಂಬಿಕೊಳ್ಳತಕ್ಕಂಥ ಅವಕಾಶ ಇಲ್ಲಿ ಇರುತ್ತೆ. ನೈಸರ್ಗಿಕ ಸೌಂದರ್ಯ, ಐತಿಹಾಸಿಕ ಸ್ಮಾರಕಗಳು, ಸಂಸ್ಕೃತಿ, ಸಂಪ್ರದಾಯಗಳು, ಜನರ ಜೀವನ ಶೈಲಿ ಇವುಗಳ ಅನುಭವದಿಂದ ವಿದ್ಯಾರ್ಥಿಗಳಲ್ಲಿ ಕುತೂಹಲ, ವಿಚಾರಶೀಲತೆ ಮತ್ತು ಅನುಭವಾತ್ಮಕ ಅಧ್ಯಾಯ ಬೆಳೆಯುತ್ತದೆ ಅನ್ನೋಂತಹ ಸಂದರ್ಭ. ನೋಡಿ, ಪ್ರವಾಸವು ವಿದ್ಯಾರ್ಥಿಗಳಲ್ಲಿ ಸಹಕಾರ, ಶಿಸ್ತು, ಸ್ವಾವಲಂಬನೆ
ಗುಣಗಳನ್ನು ಬೆಳೆಸುತ್ತದೆ. ಜೊತೆಗೆ ದೇಶಭಕ್ತಿ, ಸಾಂಸ್ಕೃತಿಕ ಒಗ್ಗಟ್ಟು ಮತ್ತು ಪರಿಸರ ಅರಿವು ಮೂಡಿಸುತ್ತದೆ ಅನ್ನುವಂಥ ಸಂದರ್ಭದಲ್ಲಿ ಇದು ಬಂದಿದೆ. ಈಗ ಸ್ವಾರಸ್ಯ ನೋಡೋಣ. ಆದ್ದರಿಂದಲೇ ಪ್ರವಾಸವು ತರಗತಿಯ ಗಡಿಗಳನ್ನ ಮೀರಿ ಬದುಕಿನ ಪಾಠ ಕಲಿಸುವ ಶಿಕ್ಷಣದ ಅವಿಭಾಜ್ಯ ಭಾಗವೆಂದು ಪರಿಗಣಿಸಲಾಗಿದೆ. ಸೊ ಈಗ ಪ್ರವಾಸ ಅಂತಕ್ಕಂಥದ್ದು ಕೇವಲ ತರಗತಿಗಳಲ್ಲಿ ಒಳಭಾಗದಲ್ಲಿ ಮಾತ್ರ ಅಲ್ಲ, ಒಂದು ತರಗತಿಯ ಗಡಿಯನ್ನ ಮೀರಿ ಬದುಕಿನ ಪಾಠವನ್ನ ಕಲಿಸುತ್ತೆ. ಇದು ಶಿಕ್ಷಣದ ಅವಿಭಾಜ್ಯ ಅಂಗ ಅಂತ ಹೇಳಿ ನಾವು ಅದನ್ನು ಪರಿಗಣಿಸಬೇಕಾಗಿದೆ ಅನ್ನೋದೇ ಇದರ ಒಂದು ಸ್ವಾರಸ್ಯವಾಗಿದೆ. ಅನ್ನಲ್ಲಿಗೆ ನಾವು ಈ ಭಾಗ್ಯಶಿಲ್ಪಿಗಳು ಅಂತಕ್ಕಂಥ ಪಾಠದ ಎಲ್ಲ ಪ್ರಶ್ನೆಗಳನ್ನು ನಾವು ನೋಡಿದ್ದೀವಿ. ಮಕ್ಕಳೇ, ಮನೆಯಲ್ಲಿ ಕುತ್ಕೊಂಡು ಓದಿ, ಕಾಲ ಕಳಿಬೇಡಿ. ಸಮಯ ಅತಿ ಅಮೂಲ್ಯವಾದದ್ದು. ನೀವು ಇದನ್ನ ನೆನ್ಪಿಟ್ಕೊಂಡು ಎಲ್ಲ ಪ್ರಶ್ನೆಗಳನ್ನು ಉತ್ತರವನ್ನು ಗಮನಿಸಿ, ಗ್ರಹಿಸಿ, ನೆನಪಿಟ್ಕೊಂಡು ಪರೀಕ್ಷೆನಲ್ಲಿ ಬರೆದು ಉತ್ತಮ ಅಂಕಗಳನ್ನು ಪಡೆಯಿರಿ. ಮತ್ತೊಮ್ಮೆ ಈ ಹೈಬ್ರಿಡ್ ವಿದ್ಯಾದಲ್ಲಿ ನೀವು ಭಾಗವಹಿಸಿ ಈ ಒಂದು ಪಾಠದ ವಿಶ್ಲೇಷಣೆಯಲ್ಲಿ ಭಾಗಿಗಳಾಗಿದ್ದಕ್ಕೆ ನಿಮಗೆ ವಂದನೆಗಳನ್ನು ತಿಳಿಸ್ತಾ ಧನ್ಯವಾದಗಳು. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶುಭವಾಗಲಿ.